ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಅಊಜು ಬಿಲ್ಲಾಹಿ ಮಿನಶ್ ಶೈತ್ವಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವಮಾ ಆತಾಕುಮುರ್ ರಸೂಲು ಫಖುದೂಹು ವಮಾ ನಹಾಕುಂ ಅನ್ಹು ಫಂತಹು. ಸದಕಲ್ಲಾಹು ಮೌಲಾನಲ್ ಅಲೀಮ್ ವಸದ್ದಕ ವಬಲ್ಲಗ ರಸೂಲುಹುನ್ ನಬಿಯುಲ್ ಕರೀಮ್ ವನಹ್ನು ಅಲಾ ಝಾಲಿಕ ಮಿನಶ್ ಶಾಹಿದೀನ ವಶ್ಶಾಕಿರೀನ ವಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸನ್ಮಾನ್ಯ ಪ್ರೀತಿಯ ವೀಕ್ಷಕರೇ, ತ್ವಯ್ಬಾ ಫೌಂಡೇಶನ್ ಹೊಸಪೇಟೆ ನಡೆಸುವ ಪೈಗಂಬರರನ್ನು ತಿಳಿಯಿರಿ ಎಂಬ ಉಪನ್ಯಾಸ ಸರಣಿಯಲ್ಲಿ ನಾವಿದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಬದುಕಿನಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ಕಲಿಸಿಕೊಟ್ಟಂತಹ ಪಾಠಗಳೇನು, ಅದಾಗಿದೆ ನಮ್ಮ ಚರ್ಚಾ ವಿಷಯ. ಪ್ರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಮಹಾನುಭಾವರನ್ನು ಅಲ್ಲಾಹು ತಾಲ ಜಗತ್ತಿನ ಸರ್ವರಿಗೂ ಅನುಗ್ರಹೀತ ವ್ಯಕ್ತಿಯಾಗಿ ನಿಯೋಗಿಸಿದ್ದಾನೆ. ಪವಿತ್ರ ಕುರ್ಆನ್ ಗ್ರಂಥದ ಅಲ್ ಅಂಬಿಯಾ ಸೂರ 106ನೇ ವಾಕ್ಯದಲ್ಲಿ ಅಲ್ಲಾಹು ಸ್ಪಷ್ಟಪಡಿಸಿದ್ದಾನೆ ಏನೆಂದು, ಒಮಾ ಅರ್ಸಲ್ನಾಕ ಇಲ್ಲ ರಹ್ಮತಲ್ಲಿಲ್ ಆಲಮೀನ್. ಓ ನಬಿಯೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೇ, ನಿಮ್ಮನ್ನು ನಾವು ಜಗತ್ತಿಗೆ ಅನುಗ್ರಹೀತ ವ್ಯಕ್ತಿಯಾಗಿಯೇ ನಿಯೋಗಿಸಿದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಂದದ್ದು ಏಕೈಕ ವ್ಯಕ್ತಿಯ ಬದುಕಿಗಾಗಿ ಮಾತ್ರವಲ್ಲ, ಅವರ ಕುಟುಂಬದ ಬದುಕಿಗೆ ಸೀಮಿತವಾದ ರೂಪದಲ್ಲೂ ಅಲ್ಲ, ಬದಲು ಇಡೀ ಸಮಾಜಕ್ಕೋಸ್ಕರ, ಸಮಾಜದ ಸುಧಾರಣೆಗೋಸ್ಕರ ಅವರು ಬಂದಿದ್ದಾರೆ. ಅವರನ್ನು ಅಲ್ಲಾಹು ನಿಯೋಗಿಸಿದ್ದಾನೆ. ನಮ್ಮ ಸಮಾಜದಲ್ಲಿ ನಾವು ಬಡವರನ್ನು ಕಾಣುತ್ತೇವೆ, ನಮ್ಮ ಸಮಾಜದಲ್ಲಿ ನಾವು ಶ್ರೀಮಂತರನ್ನು ಕಾಣುತ್ತೇವೆ, ನಮ್ಮ ಸಮಾಜದಲ್ಲಿ ನಾವು ಮಧ್ಯಮ ವರ್ಗದವರನ್ನು ಕಾಣುತ್ತೇವೆ. ಈ ಪೈಕಿ ಕಷ್ಟದಲ್ಲಿರುವವರಿದ್ದಾರೆ, ಸಂಕಷ್ಟದಲ್ಲಿರುವವರಿದ್ದಾರೆ, ತೀವ್ರವಾದ ತೊಂದರೆ ಅಡಚಣೆಗೆ ಒಳಗಾದವರು ಇದ್ದಾರೆ. ಅವರನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ. ಇಂತಹ ವೇಳೆ ಈ ಕಷ್ಟವನ್ನು ಅನುಭವಿಸುವ, ತೊಂದರೆ ಅಡಚಣೆಯಲ್ಲಿ ಬೇಗುದಿಯಲ್ಲಿರುವಂತಹ ಜನರನ್ನು ಕಂಡು ಅವರಿಗೆ ಬೇಕಾದ ನೆರವು ನೀಡಬೇಕಾದುದು ಸಮಾಜ ಸುಧಾರಣೆಯ ಪ್ರಮುಖ ಭಾಗವಾಗಿದೆ. ಇದಕ್ಕೆ ಹೊಂದಿಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ವಲ್ಲಾಹು ಫಿ ಔನಿಲ್ ಅಬದಿ ಮಾ ಕಾನಲ್ ಅಬುದು ಫಿ ಔನಿ ಅಹೀಹಿ. ಮತ್ತೊಬ್ಬ ವ್ಯಕ್ತಿಗೆ ಯಾರು ನೆರವಾಗುತ್ತಾರೋ, ಮತ್ತೊಬ್ಬರ ಅಗತ್ಯವನ್ನು ಯಾರು ಪೂರೈಸುತ್ತಾರೋ, ಅದು ಹಾಸ್ಪಿಟಲ್ ಬಿಲ್ ಪಾವತಿ ಮಾಡುವುದಾಗಿರ್ಬೋದು, ಅಥವಾ ಹಸಿವೆಗೆ ಆಹಾರ ನೀಡುವುದಾಗಿರ್ಬೋದು, ಅಥವಾ ಬಾಯಾರಿಕೆಗೆ ನೀರು ಕೊಡುವುದಾಗಿರ್ಬೋದು, ಅವರ ಅಗತ್ಯಗಳಿಗೆ ಸ್ಪಂದಿಸುವಂತಹ, ರೆಸ್ಪಾಂಡ್ ಮಾಡುವಂತಹ ಒಂದು ಗುಣ ಯಾರಿಗುಂಟೋ ವಲ್ಲಾಹು ಫಿ ಔನಿಲ್ ಅಬ್ದಿ, ಅಂತಹ ಜನರಿಗೆ ಅಲ್ಲಾಹು ನೆರವಾಗುತ್ತಾನೆ. ಎಷ್ಟೊಂದು ವಿಶಾಲವಾದ ಒಂದು ಸುಧಾರಣಾ ಪ್ರಕ್ರಿಯೆಯ ಒಂದು ಮಾತಾಗಿದೆ. ಇದು ನಾವು ತಿಳ್ಕೊಳ್ಬೇಕಾಗಿದೆ. ಈ ವೇಳೆ ಈ ಅಗತ್ಯಗಳ ಪೂರೈಕೆ ಅಂತ ಹೇಳುವಾಗ ಅನಾರೋಗ್ಯದಲ್ಲಿರುವವರು ನಮ್ಮ ಮುಂದೆ ಕಾಣ್ತಾರೆ. 4-5 ಲಕ್ಷದ ಹಾಸ್ಪಿಟಲ್ ಬಿಲ್ ಪಾವತಿ ಮಾಡಬೇಕು ಎಂದೇನೂ ಇಲ್ಲ. ಈ ಸ್ಪಂದನ ಅಂತ ಹೇಳುವಾಗ 10-20 ಲಕ್ಷ ಖರ್ಚು ಮಾಡಿ ಮನೆ ನಿರ್ಮಾಣ ಮಾಡಿದರೆ ಸಮಾಜ ಸುಧಾರಣೆಯಾಗ್ತದೆ ಅಂತಲೂ ಕೂಡ ನಾವು ಭಾವಿಸಬೇಕಂತಿಲ್ಲ. ಬದಲು ಅದರ ಜತೆಗೆ ಚಿಕ್ಕ ಪುಟ್ಟ ಧಾರಾಳ ಸಂಗತಿಗಳಿರ್ತದೆ. ಅವುಗಳ ಬೆಳವಣಿಗೆಗಾಗಿ ನಮ್ಮ ಬದುಕನ್ನು ಸೀಮಿತಗೊಳಿಸಿದರೆ ಸಮಾಜದಲ್ಲಿ ಬಹುದೊಡ್ಡ ಸುಧಾರಣೆ ಖಂಡಿತ ನಿರ್ಮಾಣವಾಗಿ ಬಿಡುತ್ತದೆ. ನೋಡಿ, 2 ವರ್ಷಗಳ ಹಿಂದೆ ಮಂಗಳೂರಿನ ಕಂಕನಾಡಿಯಲ್ಲಿ ಮೊಹಮ್ಮದ್ ಅರ್ಮಾನ್ ಅನ್ನುವ
7ನೇ ತರಗತಿಯ ವಿದ್ಯಾರ್ಥಿ. ಅವನು ಶಾಲೆಗೆ ಹೊರಟಿದ್ದಾನೆ. ಅವನ ಭುಜದಲ್ಲಿ, ಅವನ ಹೆಗಲಲ್ಲಿ ಏನುಂಟು? ಶಾಲಾ ಚೀಲ ಉಂಟು. ಕಂಕನಾಡಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಇರುವಾಗ ಮಾರ್ಗದ ಬದಿಯಲ್ಲಿ ಒಂದು ಹೊಂಡ ಕಾಣಸಿಕ್ಕಿತು. ನಿಂತು ಬಿಟ್ಟ. ಅವನಿಗೆ ಜಂಪಿಂಗ್ ಮಾಡಿ ಅಲ್ಲಿಂದ ಮುಂದೆ ಹೋಗ್ಬೋದಿತ್ತು. ಆದರೆ ಆತನ ಮನಸ್ಸು ಕೇಳಲಿಲ್ಲ. ನನ್ನ ಬೆನ್ನ ಹಿಂದೆ ವಯೋವೃದ್ಧರು ಬರ್ತಾ ಇದ್ದಾರೆ, ನನ್ನ ಬೆನ್ನ ಹಿಂದೆ ಯುವಕರು ಯುವತಿಯರು ಬರ್ತಾ ಇದ್ದಾರೆ. ಮಾತನಾಡುವ ನಡುವೆ ಬ್ಯಾರಾವುದೋ ಲೋಕದಲ್ಲಿದ್ದುಕೊಂಡು ಬರುವಾಗ ಗೊತ್ತಿಲ್ಲದೆ ಹೊಂಡಕ್ಕೆ ಬಿದ್ದಾರೂ, ಕಾಲು ನೋವನ್ನು ಅನುಭವಿಸಿಯಾರು, ಹಾಸ್ಪಿಟಲ್ಗೆ ಹೋಗಬೇಕಾದೀತು ಅನ್ನುವ ಭಾವನೆಯಿಂದ ಈ ಹುಡುಗ ಮೊಹಮ್ಮದ್ ಅರ್ಮಾನ್ ಅನ್ನುವ 7ನೇ ತರಗತಿ ವಿದ್ಯಾರ್ಥಿ ಏನು ಮಾಡಿದ? ಸುತ್ತಮುತ್ತಲೂ ಇದ್ದಂಥ ಕಲ್ಲುಗಳನ್ನು ಹೆಕ್ಕಿ ತಂದು ಹೊಂಡಕ್ಕೆ ತುಂಬಿಸಿ ಭರ್ತಿ ಮಾಡಿದ. ಅಲ್ಲಿ 3 ವಿಚಾರ ನಾವು ತಿಳ್ಕೊಳ್ಬೇಕಾಗಿದೆ. ಒಂದನೆಯದಾಗಿ, ಅವನ ಕೈಯಲ್ಲಿ ಮೊಬೈಲ್ ಇಲ್ಲ. ಮೊಬೈಲ್ ಇದ್ದರೆ ಮೊಬೈಲ್ ತೋರಿಸುತ್ತಾ ವಿಡಿಯೋ ಮಾಡುತ್ತಾ ಕಲ್ಲು ಹಾಕ್ಬೋದಿತ್ತು, ಅವನಿಗೆ ವೈರಲ್ ಮಾಡ್ಬೋದಿತ್ತು, ನಾನೊಬ್ಬ ಹೀರೋ ಅನ್ನುವ ಜಂಬ ಕೊಚ್ಚಿಕೊಳ್ಳಬಹುದಿತ್ತು. ಇಲ್ಲ, ಆ ರೀತಿ ಅವನು ಮಾಡಿಲ್ಲ. ನಂಬರ್ 2ನೆಯದ್ದು, ಯಾವುದಾದರೂ ಫೋಟೋಗ್ರಾಫರನ್ನು ಕರೆತಂದು ಒಂದು 500 ರೂಪಾಯಿ ಅವನಿಗೆ ಕೊಟ್ಟು, ನಾನು ಈಗ ಕಲ್ಲು ಹಾಕ್ತೇನೆ, ನೀವು ಫೋಟೋ ತೆಗಿಬೇಕು, ವೈರಲ್ ಮಾಡಬೇಕು ಅಂತಲೂ ಕೂಡ ಹೇಳಿಲ್ಲ. ನಾವು ತಿಳ್ಕೊಳ್ಬೇಕಾದ ವಿಚಾರ, ಆ ವೈರಲ್ ಆಗುವ ವಿಚಾರವೇ ಆತನ ಬದುಕಿನಲ್ಲಿರಲಿಲ್ಲ. ಆತನು ಮಾಡಿದ. ಮತ್ತು ಇತರರನ್ನು ತೊಂದರೆಯಿಂದ ಕಾಪಾಡಿದ ಅನ್ನುವ ಮಹೋನ್ನತ ಗುಣ ಅವನಲ್ಲಿ ಇತ್ತು. ನಾವದನ್ನು ತಿಳ್ಕೊಳ್ಬೇಕಾಗಿದೆ. ಪ್ರಿಯರೇ, ವೀಕ್ಷಕರೇ, ಈ ಮತ್ತೊಬ್ಬರಿಗೆ ನೆರವು ಅನ್ನುವುದು, ಸಮಾಜದಲ್ಲಿ ಸುಧಾರಣೆ ಅನ್ನುವುದು ಕೋಟಿಗಟ್ಟಲೆ ಮಿಲಿಯಗಟ್ಟಲೆ ಹಣದ ಆರ್ಥಿಕ ಬಜೆಟ್ಗಳಿಂದ ಮಾತ್ರ ನಿರ್ಮಾಣ ಅನ್ನುವ ಭಾವನೆ ನಮಗಿರಬಾರದು. ಅದು ಓಕೆ, ಅದು ಬೇಡ ಅಂತಿಲ್ಲ. ಅದಕ್ಕೂ ಮುಂಚೆ ಧಾರಾಳ ಚಿಕ್ಕ ಪುಟ್ಟ ಸಂಗತಿಗಳನ್ನು ನಾವು ಮರೆಯಬಾರದು. ನೀವು ನೋಡಿ, 2 ಪೆನ್ ಇರುವವರು ಪೆನ್ ಇಲ್ಲದೆ ಕಂಗಾಲಾದವರಿಗೆ ನೆರವಾಗಬಹುದು. ಶಾಲೆಗೆ ಹೋದ ವಿದ್ಯಾರ್ಥಿಗಳ ಪೈಕಿ ಒಬ್ಬ ತಾಳುತ್ತಾ ಇದ್ದಾನೆ, ನಾನು ಪೆನ್ ತಂದಿಲ್ಲ, ಬರೆಯಲು ಬಳಪ ತಂದಿಲ್ಲ ಎಂದು. ಸಮೀಪದಲ್ಲಿ ಕುಳಿತ ವಿದ್ಯಾರ್ಥಿ, ಆತನ ಕೈಯಲ್ಲಿ 2 ಬಳಪಗಳಿದ್ದರೆ, 2 ಪೆನ್ಗಳಿದ್ದರೆ, 2 ಪೆನ್ಸಿಲ್ಗಳಿದ್ದರೆ ಒಂದನ್ನು ಕೊಟ್ಟು ನೆರವಾಗಬಹುದು. ನೀರು ತರಲು ಮರೆತವರಿಗೆ, ಮನೆಯಿಂದ ನೀರು ತರಲು ಮರೆತಿದ್ದಾರೆ, ತನ್ನ ಬಾಟ್ಲಿಯಿಂದ ನೀರು ಕೊಟ್ಟು ಅವರಿಗೆ ನೆರವಾಗಬಹುದು. ಅಂಗಳದಲ್ಲಿ, ವಟಾರದಲ್ಲಿ, ಕ್ಲಾಸಿನಲ್ಲಿ ಕಸಕಡ್ಡಿ ಕಂಡರೆ ಅವುಗಳ ನಿವಾರಣೆಗಾಗಿ ನೇಮಿಸಲ್ಪಟ್ಟವರನ್ನೇ ಕಾಯದೆ ತಾವೇ ತೆಗೆದು ವೇಸ್ಟ್ ಬಾಕ್ಸಿಗೆ ಹಾಕಬಹುದು. ನಾವು ತಿಳ್ಕೊಳ್ಬೇಕಾದ ವಿಚಾರವಾಗಬಹುದು. ವಿದ್ಯಾರ್ಥಿಗಳಾಗಿರುವಾಗ, ಮಕ್ಕಳಾಗಿರುವಾಗ ತಂದೆಗೆ ಆರ್ಥಿಕವಾದ ನೆರವನ್ನು ನೀಡಲು ಕೂಡ ಸಾಧ್ಯತೆ ಇದೆ. ಆರ್ಥಿಕ ನೆರವು ಮಕ್ಕಳು ತಂದೆಗೆ ನೀಡುವುದಂತ ಹೇಳುವಾಗ ಹಣದ ಕಟ್ಟನ್ನು ಕೊಟ್ಟೇ ನೆರವಾಗಬೇಕೆಂದಿಲ್ಲ. ಬದಲು ಖರ್ಚಿನ ಭಾಗವನ್ನು ಹೆಚ್ಚಿಸಲಾಗದಂತೆ ಕಾಪಾಡಿಕೊಂಡರೂ ಸಾಕು, ಮುಂಜಾಗ್ರತೆ ವಹಿಸಿಕೊಂಡರೂ ಸಾಕಾಗ್ತದೆ. ಉದಾಹರಣೆಗೆ, ಮನೆಯೊಳಗಿನ 2 ಕೋಣೆಯಲ್ಲಿ ಫ್ಯಾನ್ ಕರಗ್ತಾ ಉಂಟು, ತಿರುಗ್ತಾ ಉಂಟು. ಒಂದೆಡೆ ಮಾತಾಡ್ತಾ ಇದ್ದರೆ ಮತ್ತೊಂದೆಡೆ ಯಾರೂ ಇಲ್ಲ. ಯಾರೂ ಇಲ್ಲದ ಕಡೆ ವ್ಯರ್ಥವಾಗಿ ಪೋಲಾಗುತ್ತಿರುವ ವಿದ್ಯುತ್. ಈ ಹುಡುಗ, ಈ ವಿದ್ಯಾರ್ಥಿ ಏನು ಮಾಡ್ಬೋದು? ಬಟನ್ ಅದುಮಿ ಆ ಫ್ಯಾನ್ ತಿರುಗದಂತೆ ಮಾಡಿ ವಿದ್ಯುತ್ತನ್ನು ಉಳಿತಾಯ ಮಾಡಬಹುದು. ಬಲ್ಬ್ ಉರಿತಾ ಇರ್ಬೋದು ವ್ಯರ್ಥವಾಗಿ, ಅವುಗಳನ್ನು ಕೂಡ ಉಳಿತಾಯ ಮಾಡಬಹುದು. ನೀರು ವ್ಯರ್ಥವಾಗಿ ಹೋಗ್ತಾ ಇರಬಹುದು, ಬೇಸಿನ್ನಲ್ಲಿ, ಪೈಪ್ನಲ್ಲಿ ಅದನ್ನು ಕ್ಲಿಯರ್ ಮಾಡಬಹುದು. ಗೇಟು ಓಪನ್ ಇಟ್ಟಿದ್ದರೆ ಅವುಗಳನ್ನು ಕೂಡ ಮುಚ್ಚಿಡಬಹುದು. ಈ ರೂಪದಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ಬದುಕನ್ನು ಇಟ್ಟುಕೊಂಡರೆ ಖಂಡಿತ ಉಪಕಾರದ ಅಂಶ ಎಲ್ಲ ಕಡೆಯೂ ನಡೆಯುತ್ತಾ ಇರುತ್ತದೆ. ಉಪಕಾರದ ಕಾರ್ಯಕ್ರಮ ಎಲ್ಲಿ ನಡೆಯುತ್ತದೋ ಸುಧಾರಣಾ ಪ್ರಕ್ರಿಯೆಗಳು ಅಲ್ಲಿ ಆರಂಭಗೊಳ್ಳುತ್ತದೆ, ಅಲ್ಲಿ ಬೆಳೆಯುತ್ತದೆ, ಅಲ್ಲಿ ಪ್ರಗತಿಯನ್ನು ಸಾಧಿಸುತ್ತದೆ, ಅಭಿವೃದ್ಧಿಗೊಳ್ಳುತ್ತದೆ. ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ಬದುಕಿನಲ್ಲಿ ಯಾವತ್ತು ಮತ್ತೊಬ್ಬರ ಏಳಿಗೆಗಾಗಿ, ಮತ್ತೊಬ್ಬರ ಅಭಿವೃದ್ಧಿಗಾಗಿ ಮೀಸಲು ಇಡುವವರು ನಾವಾಗಬೇಕು. ಪವಿತ್ರವಾದ ಕುರ್ಆನ್ ಗ್ರಂಥ ಸೂರಾ ಅನ್-ನಮ್ಲ್ ಅದರ 18ನೇ ವಾಕ್ಯದಲ್ಲಿ ಅಲ್ಲಾಹು ಹೇಳುವ ಮಾತೊಂದಿದೆ. ಕಾಲತ್ ನಮ್ಲತುನ್, ಇರುವೆಗಳ ಹೀರೋ ಆಗಿರುವ ನಾಯಕ ಹೇಳಿದಂತಹ ಮಾತು. ಯಾ ಅಯ್ಯುಹನ್ ನಮ್ಲ್ ಉದುಹುಲು ಮಸಾಕಿನಕುಂ
ಲಾ ಯಹ್ತಿಮನ್ನಕುಂ ಸುಲೈಮಾನು ಉಜುನೂದುಹು ಒಹುಂ ಲಾ ಯಶ್ಉರೂನ್. ಇರುವೆಗಳು ಸಾಲಾಗಿ ಹೋಗ್ತಾ ಇತ್ತು. ಆ ಪೈಕಿ ಒಂದು ರಾಜನಾದ, ಅರಸನಾದ, ಲೀಡರಾದ ಇರುವೆ ಇತ್ತು. ಆ ಇರುವೆ ಜವಾಬ್ದಾರಿ ನೋಡಿ, ಅದು ತಾನು ಕೂಡ ಸಾಲಲ್ಲಿ ಹೋಗಬೇಕು ಅನ್ನುವ ಭಾವನೆ ಮಾತ್ರ ಅದಕ್ಕಿದ್ದುದಲ್ಲ, ಬದಲು ಸಾಲಾಗಿ ಹೋಗುತ್ತಿರುವ ಇರುವೆಗಳಿಗೆ ಎಲ್ಲಾದರೂ ತೊಂದರೆಯಾಗುತ್ತದೆಯೋ, ಎಲ್ಲಾದರೂ ಪ್ರಾಬ್ಲಮ್ ಉಂಟಾಗುತ್ತದೆಯೋ, ಏನಾದರೂ ಸಮಸ್ಯೆ ಉಂಟಾಗುತ್ತದೆ ನೋಡುತ್ತಾ ವೀಕ್ಷಿಸ್ತಾ ಸುತ್ತಲೂ ಅದರ ಕಣ್ಣು ಹಾಯಿಸಲ್ಪಡುತ್ತಾ ಇತ್ತು. ಈ ವೇಳೆ ದೂರದಿಂದ ನಬಿಯುಲ್ಲಾಹಿ ಸುಲೈಮಾನ್ ನಬಿ ಅಲೈಹಿಸ್ಸಲಾಂ ಮತ್ತು ಪರಿವಾರ ಬರುತ್ತಾ ಇರುವುದನ್ನು ಕಂಡ ಕ್ಷಣ ಆ ನಾಯಕತ್ವದಲ್ಲಿರುವ ಇರುವೆ, ಲೀಡರ್ ಆಗಿರುವ ಇರುವೆ ಇದರ ಸಾಲಾಗಿ ಹೋಗುವ ಇರುವೆಗಳಯತ್ತೆ ಮಾತನಾಡಿದ ಒಂದು ವಾಕ್ಯ ಆಗಿತ್ತು ಇದು. ಯಾ ಅಯ್ಯುಹಂ ನಮ್ಲು, ಓ ಇರುವೆಗಳ ಸಮೂಹವೇ, ನೀವು ಈ ಹೋಗುತ್ತಾ ಇರುವಂತಹ ದಾರಿ ಬದಲಿಸಿ. ಉದುಹುಲು ಮಸಾಕಿನಕುಂ, ನಿಮ್ಮ ಬಿಲಗಳೊಳಗೆ ನೀವು ಸೇರಿಕೊಳ್ಳಿರಿ, ಇಲ್ಲಿ ಬೇಡ. ನೀವು ಇದೇ ಮುಂದುವರಿದರೆ ಸಮೀಪದಲ್ಲಿ ನಡೆದುಕೊಂಡು ಬರುತ್ತಿರುವಂತಹ ಸುಲೈಮಾನ್ ನಬಿ ಅಲೈಹಿಸ್ಸಲಾಂ ಮತ್ತು ಪರಿವಾರದವರ ಕಾಲಡಿಯಲ್ಲಿ ನೀವು ಅಪ್ಪಚ್ಚಿಯಾಗಲೂಬಹುದು, ಬೇಡ ಬೇಡ ಎಂದು ಅವರನ್ನು ಕಾಪಾಡಿದ ಆ ಇರುವೆಯ ಗುಣ ನಮಗಿರಬೇಕು. ಪವಿತ್ರವಾದ ಕುರ್ಆನ್ ಸಾರಿದ್ದು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕುರ್ಆನ್ ಮೂಲಕ ಲೋಕಕ್ಕೆ ಕಲಿಸಿದಂತಹ ಈ ಒಂದು ವಿಶಾಲ ಆಶಯ ನಾವು ತಿಳ್ಕೊಳ್ಳಬೇಕು. ನಮ್ಮ ಬದುಕು ಯಾವತ್ತೂ ಕೂಡ ಮತ್ತೊಬ್ಬರಿಗೆ ಉಪಕಾರವಾಗುವಂತಹ ಬದುಕಾಗಬೇಕು. ನಮ್ಮ ಬದುಕಿನ ಪ್ರತಿ ಕ್ಷಣಗಳು ಕೂಡ ಉಪಕಾರದ ಬಗ್ಗೆ ಮಾತ್ರ ಯೋಚಿಸುವವರು ನಾವಾಗಬೇಕು. ಆ ರೀತಿ ಆಲೋಚಿಸುತ್ತಾ ನಾವು ಪದ್ಧತಿಗಳನ್ನು ವ್ಯವಸ್ಥೆ ಮಾಡಿ ಹೊಂದಿಕೊಂಡು ಮುನ್ನಡೆದರೆ ಸಮಾಜದಲ್ಲಿ ವಿಶಿಷ್ಟವಾದಂತಹ ಒಂದು ಸುಧಾರಣೆ ಖಂಡಿತ ನಡೆಯುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪವಿತ್ರವಾದ ಕುರ್ಆನ್ ಹೇಳಿತು, ಯಾ ಅಯ್ಯುಹಲ್ಲದೀನ ಆಮನು ಇರ್ಕವು ವಸ್ಜುದು ವಅಬ್ದುದು ರಬ್ಬಕುಂ ವಫ್ಅಲುಲ್ ಖೈರ ಲಅಲ್ಲಕುಂ ತುಫ್ಲಿಹೂನ್. ನೀವು ನಮಾಜ್ ಮಾಡಬೇಕೆಂದು ಕುರ್ಆನ್ ಆದೇಶ, ನೀವು ಅಲ್ಲಾಹನಿಗೆ ಆರಾಧಿಸಬೇಕು ಎಂಬುದು ಕುರ್ಆನ್ ಆದೇಶ. ಅದರ ಜೊತೆಗೆ ಹಜ್ಜಿ ಸೂರಾದ 75ನೇ ವಾಕ್ಯದಲ್ಲಿರುವ ಈ ಮಾತಿನ ಕೊನೆಯ ಪದ ಏನು ಗೊತ್ತೇ? ವಫ್ಅಲುಲ್ ಖೈರ ಲಅಲ್ಲಕುಂ ತುಫ್ಲಿಹೂನ್. ಓ ಜನರೇ, ನೀವು ಒಳಿತನ್ನು ಮಾಡಿರಿ, ಕೆಟ್ಟದ್ದನ್ನು ಎಲ್ಲೂ ಕೂಡ ಮಾಡಬೇಡಿ. ನಿಮ್ಮ ಮನಸ್ಸೊಳಗೆ, ನಿಮ್ಮ ಹೃದಯದೊಳಗೆ, ನಿಮ್ಮ ಕೈಕಾಲಿನಲ್ಲಿ ಉಂಟಾಗುವ ಪ್ರಕ್ರಿಯೆಗಳು ಎಲ್ಲ ಕಡೆಯೂ ಕೂಡ ಒಳಿತೇ ಅದು ಹಬ್ಬಿಕೊಳ್ಳಲಿ, ಹರಡಿಕೊಳ್ಳಲಿ, ನೆರವೇರಲಿ ಅಂತ ಹೇಳಲ್ಪಟ್ಟಂತಹ ವಾಕ್ಯ. ಏತಕ್ಕೆ ಮಾಡಬೇಕು? ಲಅಲ್ಲಕುಂ ತುಫ್ಲಿಹೂನ್. ನಿಮ್ಮ ಇಹಲೋಕ, ನಿಮ್ಮ ಪರಲೋಕ ಎರಡೂ ಕಡೆ ನೀವು ಜಯಶಾಲಿಗಳಾಗಲು ಎಂದು ಪವಿತ್ರವಾದ ಕುರ್ಆನ್ ಹೇಳಿರುವ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಹೊಂದಿಕೊಂಡು ನಮ್ಮ ಬದುಕನ್ನು ಮುಂದಕ್ಕೆ ಸಾಗಿಸಿದರೆ ನಾವು ಸಮಾಜದಲ್ಲಿ ಒಳ್ಳೆಯವರಾಗುತ್ತೇವೆ, ಸುಧಾರಣಾವಾದಿಗಳಾಗಿ, ಸುಧಾರಣಾ ಪ್ರಕ್ರಿಯೆಗೆ ಚಾರಣ ಕೊಡುವವರಾಗಿಯೂ ಕೂಡ ನಾವು ಮಾರ್ಪಡುತ್ತೇವೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಮಹಾನುಭಾವರು, ಅವರು ಸಮಾಜಕ್ಕಾಗಿ ಯಾರೆಲ್ಲ ಕೆಲಸ ಮಾಡುತ್ತಾರೋ, ದುಡಿಯುತ್ತಾರೋ ಅವಳಿಗೆ ಧಾರಾಳ ಪ್ರತಿಫಲ ಇದೆ ಅಂತ ಹೇಳಿದ್ದಾರೆ. ಈಗ ನೋಡಿ, ಮದೀನಾದ ಮಸ್ಜಿದಿನಲ್ಲಿ ಇತಿಕಾಫ್ ಕೂತರೆ, ತಪಸ್ಸು ಕೂತರೆ ಯಾವೊಂದು ಪ್ರತಿಫಲ ಇದೆಯೋ ಅದಕ್ಕೂ ಮಿಗಿಲಾದ ಪ್ರತಿಫಲ ಸೋಷಿಯಲ್ ವರ್ಕ್ಗಳಿಗೆ, ಸಮಾಜದ ಸುಧಾರಣೆಗಾಗಿ ನಾವು ಏನು ಮಾಡುತ್ತೇವೋ ಅವುಗಳಿಗೆ ಇದೆ ಎಂದು ಅವರು ಹೇಳುತ್ತಾರೆ. ಅವರ ಮಾತನ್ನು ಆಲಿಸೋಣ. ಲಅನ್ ಯಮ್ಶಿಯ ಅಹದುಕುಂ ಫೀ ಹಾಜತಿ ಅಖೀಹಿ ಖೈರುಲ್ಲಹು ಮಿನ್ ಅನ್ ಯಲ್ತಕಿಫ ಫೀ ಮಸ್ಜಿದಿ ಹಾದಾ. ನನ್ನ ಈ ಪವಿತ್ರವಾದ ಮಸ್ಜಿದ್ ನಬವಿ, ಈ ಮಸ್ಜಿದಿನಲ್ಲಿ ಇತಿಕಾಫ್ ಕೂರುವುದಕ್ಕಿಂತ ಹೆಚ್ಚು ಪ್ರತಿಫಲ ಸಮಾಜದ ಅಗತ್ಯಕ್ಕಾಗಿ, ಸಮಾಜದ ಸುಧಾರಣೆಗಾಗಿ ಯಾರು ತಮ್ಮ ಬದುಕನ್ನು ಮುಡಿಪಾಗಿಟ್ಟುಕೊಳ್ಳುವರೋ, ಸೀಮಿತಗೊಳಿಸುವರೋ, ಅದಕ್ಕಾಗಿ ಅವರು ನಿರ್ವಹಿಸುತ್ತಾರೋ ಅವರಿಗೆ ಇದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಅವರ ಅನುಯಾಯಿ ವೃಂದದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಯಾರು? ಹಸನುಲ್ ಬಸೂರಿ ರಲಿಯಲ್ಲಾಹು ತಾಲ ಅನ್ಹುರವರು. ಹಸನುಲ್ ಬಸೂರಿ ರಲಿಯಲ್ಲಾಹು ತಾಲ ಅನ್ಹುರವರ ಕಾಲದಲ್ಲಿ ಸೋಷಿಯಲ್ ವರ್ಕ್ ಮಾಡುತ್ತಾ ಇದ್ದಂತಹ, ಸಮಾಜದ ಸುಧಾರಣೆಗಾಗಿ ದುಡಿಯುತ್ತಾ ಇದ್ದಂತಹ ಒಂದು ವಿಂಗ್ ಬಂತು, ಒಂದು ಗುಂಪು ಬಂದಾಗ ಅವರ ನಡುವೆ ಒಬ್ಬ ವ್ಯಕ್ತಿಯನ್ನು ಅವರು ಕಾಣದಾದರು, ಕಂಡಿಲ್ಲ. ಸಾಬಿತುಲ್ ಬುನಾನಿ ಅನ್ನುವ ಆ ಯುವಕ ಕೇಳಿದರು, ಐನ ಹೂವ, ಸಾಬಿತುಲ್ ಬುನಾನಿ ಎಲ್ಲಿದ್ದಾರೆ ಎಂದು ಕೇಳಿದಾಗ ಅವರು ಸುತ್ತಾಡಿ ಬಂದರು. ಅವರು ಈ ಮಸ್ಜಿದಿನಲ್ಲಿ ಇತಿಕಾಫ್ ಕೂತಿದ್ದಾರೆ ಅನ್ನೋ ಉತ್ತರ ಬಂತು.
ತಕ್ಷಣ ಹಸನುಲ್ ಬಸೂರಿ ರದಿಯಲ್ಲಾಹು ತನ್ನ ಸಮೀಪದಲ್ಲಿದ್ದ ಯುವಕರಲ್ಲಿ ಹೇಳಿದರು, ನೀವು ಹೋಗಬೇಕು, ಹೋಗಿ ಸಾಬಿತುಲ್ ಬುನಾನಿಯವರಲ್ಲಿ ಹೇಳಬೇಕು, ಅಮಾ ತಾಯಿಲಮು, ನಿಮಗೆ ಗೊತ್ತಿಲ್ಲವೇ, ಅನ್ನ ಮಶಿಯಕ ಫಿ ಹಾಜತಿ ಅಹೀಕ, ಒಬ್ಬ ಸಹೋದರನ ಅಗತ್ಯಕ್ಕಾಗಿ ಸೋಷಿಯಲ್ ವರ್ಕ್ ಮಾಡುವುದು, ಸಮಾಜದ ಸುಧಾರಣೆಗಾಗಿ ಇಳಿದು ದುಡಿಯುವುದು ಅನ್ನುವುದು ಖೈರುಲ್ಲಕ, ನಿಮಗದು ಧಾರಾಳ ಪುಣ್ಯ ಸಿಗುವಂಥ ಶ್ರೇಷ್ಠ ಕರ್ಮವಾಗಿದೆ. ಯಾವುದಕ್ಕಿಂತ ಶ್ರೇಷ್ಠ? ಮಿನ್ ಹಜ್ಜತಿಂ ಬಗದ ಹಜ್ಜ, ಒಂದಲ್ಲ 2 ಸಲ ಹಜ್ ಕರ್ಮ ನಿರ್ವಹಿಸಿದರೆ ಯಾವ ಪ್ರತಿಫಲ ಇದೆಯೋ ಅದಕ್ಕೂ ಮಿಗಿಲಾದ ಧಾರಾಳ ಪ್ರತಿಫಲ ಇದೆ. ಸೋಷಿಯಲ್ ವರ್ಕ್ ಮಾಡುವ, ಸಮಾಜದ ಅಗತ್ಯಕ್ಕಾಗಿ ದುಡಿಯುವ ಆ ವ್ಯವಸ್ಥೆಗೆ ಎಂದು ಹಸನುಲ್ ಬಸೂರಿ ರದಿಯಲ್ಲಾಹು ಅನ್ಹುರವರು ಹೇಳಿದ ಆ ಮಾತು ಕೇಳಿದಾಕ್ಷಣ, ಆಲಿಸಿದಾಕ್ಷಣ ಅವರೇನು ಮಾಡಿದರು ಗೊತ್ತೇ? ಫತರಕ ಇತಿಕಾಫಹು, ತಾನು ಕುಳಿತುಕೊಂಡಿದ್ದ ಇತಿಕಾಫ್ ಸದ್ಯ ಕೈಬಿಟ್ಟರು. ವ ಮಾಹುಂ, ಇತರ ಜನರ ಜತೆ ಅವರು ಮುಂದಕ್ಕೆ ಸಾಗಿದರು ಅಂತ ಇತಿಹಾಸ ಹೇಳುತ್ತಿರುವಾಗ, ಪ್ರೀತಿಯ ವೀಕ್ಷಕರೇ, ನಮ್ಮ ಬದುಕು ವೈಯಕ್ತಿಕ ಬದುಕಿಗೆ ಮಾತ್ರ ಸೀಮಿತವಾಗಬಾರದು. ನಮ್ಮ ಬದುಕು ಸಾಮಾಜಿಕ ಬದುಕಿಗಾಗಿಯೂ ಕೂಡ ನಾವು ಮುಡಿಪಾಗಿಡುವವರು ನಾವಾಗಬೇಕು, ನಿಷ್ಕಳಂಕ ವ್ಯಕ್ತಿಯುಳ್ಳವರು ನಾವಾಗಬೇಕು. ಈ ವೇಳೆ ನಾವು ತಿಳಿಯಲೇಬೇಕಾದ ಒಂದು ವಿಚಾರವಿದೆ, ನಮ್ಮಲ್ಲಿರುವ ಆರ್ಥಿಕ ಶುದ್ಧಿ ಎನ್ನುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಮಾಜದಲ್ಲಿ ಸುಧಾರಣಾ ಪ್ರಕ್ರಿಯೆಗೆ ಯಾವ ರೂಪದಲ್ಲಿ ಚಾಲನೆ ಅವರು ಕೊಟ್ಟಿದ್ದಾರೋ, ನಿರ್ವಹಿಸಿದ್ದಾರೋ, ಅದರ ನಡುವೆ ಆರ್ಥಿಕ ಶುದ್ಧಿ ನಮ್ಮಲ್ಲಿದ್ದರೆ ಅದು ಆದಷ್ಟು ಬೆಳೆಯುತ್ತದೆ, ಇನ್ನಷ್ಟು ಬೆಳೆದೇರುತ್ತದೆ. ಎಲ್ಲಿ ಆರ್ಥಿಕ ಶುದ್ಧಿಗೆ ಕಳಂಕ ಬರುತ್ತದೋ ಅದು ನೆಲಕಚ್ಚಿ ಬಿಡುತ್ತದೆ. ಹಾಗಾಗಿ ನಮ್ಮ ಸಮಾಜದ ಸುಧಾರಣಾ ಪ್ರಕ್ರಿಯೆಗಳು ಕ್ಲಿಯರ್ ಆಗಬೇಕಿದ್ದರೆ, ಇನ್ನಷ್ಟು ಪರಿಣಾಮ ಬೀರಬೇಕಿದ್ದರೆ ಆರ್ಥಿಕ ಶುದ್ಧಿ ನಮ್ಮಲ್ಲಿರಬೇಕು. ಎಷ್ಟು ನಾಯಕರಿದ್ದಾರೆ ನಾವೊಮ್ಮೆ ನೋಡೋಣ. ಹಿಜರಿ 61ರಲ್ಲಿ ಜನಿಸಿ 40 ವರ್ಷಗಳ ಕಾಲ ಬಾಳಿ ಬದುಕಿ ಹಿಜರಿ 101ರಲ್ಲಿ ವಫಾತಾದ ಮಹಾನುಭಾವರಾಗಿದ್ದಾರೆ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ತಾಲಾ ಅನ್ಹು. ಮಹಾನುಭಾವರು. ಅವರ ಬದುಕನ್ನೊಮ್ಮೆ ನೋಡೋಣ. ಅವರಿಗೆ ಸಾಮಾನ್ಯ ಡ್ರೆಸ್ಗಳಿರ್ಬೋದು, ಆದರೆ ಒಳ್ಳೆಯ ಡ್ರೆಸ್ ಅಂತ ಇರೋದು ಒಂದೇ ಒಂದು ಡ್ರೆಸ್ ಆಗಿತ್ತು. ಅನ್ನಹು ಇತ್ತಖದ ಸೌಬನ್ ವಾಹಿದ, ಒಂದು ಡ್ರೆಸ್ಸನ್ನು ಹೆಚ್ಚಾಗಿ ಅವರು ಬಳಸ್ತಾ ಇದ್ದರು. ಯಖ್ರುಜು ಫೀಹಿ ಲಿನ್ನಾಸ್, ಜನರ ಅಗತ್ಯಕ್ಕಾಗಿ ಆ ಬಟ್ಟೆಯನ್ನು ಧರಿಸಿ ಅವರು ಹೊರಡುತ್ತಾರೆ. ಕುಲ್ಲ ಮತ್ತ ಸಹ, ಅದು ಯಾವಾಗ ಮಾಲಿನ್ಯಗೊಳ್ಳುತ್ತದೋ ಗಸಲಹು, ತಾನು ಅದನ್ನು ಒಗೆಯುತ್ತಾರೆ, ಶುಭ್ರಗೊಳಿಸುತ್ತಾರೆ. ಸುಮ್ಮ ಲೆಬಿಸಹು ಮರತನ್ನು ಹೊರ, ಮತ್ತೊಂದು ಅಗತ್ಯಕ್ಕಾಗಿ ಧರಿಸುತ್ತಾರೆ. ಬಟ್ಟೆ ಧರಿಸುವಲ್ಲೂ ಕೂಡ ಜಾಗರೂಕತೆ ವಹಿಸಿಕೊಂಡ ಮಹಾನುಭಾವರಾಗಿದ್ದಾರೆ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ತಾಲಾ ಅನ್ಹುರವರು. ಅವರ ಪತ್ನಿಯಲ್ಲಿ ಬಂಗಾರವಿತ್ತು. ಏನು ಮಾಡಿದರು? ಆ ಬಂಗಾರವನ್ನೆಲ್ಲ ಅವರು ಸಮಾಜದ ಬೈತುಲ್ ಮಾಲಿಗಾಗಿ ಅದನ್ನು ಕೊಟ್ಟು ಬಿಟ್ಟರು, ಕೊಡಿಸಿದರು. ಅರ್ಜ ಜಮೀ ಝಹಬಿ ಝೌಜತಿಹಿ ಇಲ್ಲ ಬೈತಿ ಮಾರಿಲ್ ಮುಸ್ಲಿಮೀನ್. ಅದು ನಾನು ರಾಜನಾಗಿದ್ದಾಗ, ನಾನು ನಾಯಕನಾಗಿದ್ದಾಗ ಬಂದಂಥ ಸೊತ್ತುಗಳು, ಅದು ಬೇಡ ಸಮಾಜಕ್ಕೆ ಸೀಮಿತವಾಗಲಿ, ಅಷ್ಟೂ ಕೂಡ ಸೂಕ್ಷ್ಮತೆಯನ್ನು ಅವರು ಗಮನಿಸಿದ್ದರು. ಅದರ ಜೊತೆಗೆ ಎಲ್ಲಾದರೂ ಒಂದು ಕಡೆ ಬೆಳಕನ್ನು ಹೊತ್ತಿಸುವಂತಿದ್ದರೆ ಆ ಬೆಳಕಿನಲ್ಲಿ ಅವರ ಅಗತ್ಯಕ್ಕಾಗಿ ಯಾವಾಗ ಅವರು ಉಪಯೋಗಿಸುತ್ತಾರೋ ಆ ವೇಳೆ ಅದನ್ನು ಊದಿ ನಂದಿಸಿ ಬಿಡುತ್ತಾರೆ. ಜನರ ಅಗತ್ಯಕ್ಕಾಗಿರುವ ಬೆಳಕನ್ನು ಜನರ ಅಗತ್ಯಕ್ಕಾಗಿ ಮಾತ್ರ ಅವರು ಮೀಸಲಿಡುತ್ತಾ ಇದ್ದರು. ವಕಾನ ಯುಲಿ ಉಲ್ ಮಿಸ್ಬಾಹ ಇದಾ ಕಾನ ಯಅಮಲು ಫಿ ಉಮೂರಿಲ್ ಮುಸ್ಲಿಮೀನ್. ಜನರ ಅಗತ್ಯಕ್ಕಾಗಿ, ಜನರ ಸುಧಾರಣೆಗಾಗಿ ಅವರು ಯಾವಾಗ ಬೆಳಕನ್ನು ಹೊತ್ತಿಸುತ್ತಾರೋ ಆ ವೇಳೆ ಅದನ್ನು ಅವರು ಬಳಸುತ್ತಾರೆ. ಆ ಬೆಳಕಿನಿಂದ ಮಾತನಾಡಲು, ಬರೆಯಲು, ಓದಲು ಅವರು ಉಪಯೋಗ ಮಾಡುತ್ತಾ ಇದ್ದಾರೆ. ಅಮ್ಮ ಇದಾ ಹದ್ದಸಹು ಅಹದುನ್ ಫಿ ಗೈರಿ ಉಮೂರಿಲ್ ಮುಸ್ಲಿಮೀನ್. ಸಾರ್ವಜನಿಕವಾದ ವಿಚಾರವಲ್ಲದ ಬಗ್ಗೆ, ವೈಯಕ್ತಿಕವಾದ ವಿಚಾರ ಸಂಗತಿಗಳು ನಡುವೆ ಬಂದರೆ ಅತ್ತುಫಅಹು, ತಕ್ಷಣ ಅದನ್ನು ನಂದಿಸಿ ಬಿಡುತ್ತಿದ್ದರು. ಖೌಫನ್ ಅನ್ ಯುಹಾಸಿಬ ಯೌಮಲ್ ಕಿಯಾಮ, ಪರಲೋಕದಲ್ಲಿ ಅಲ್ಲಾಹು ನನ್ನನ್ನು ಕೇಳಿಯಾನು ಅನ್ನುವ ಆತಂಕದಿಂದ. ನಾವು ಕುತುರತೈನಿ, ಓ ಮನುಷ್ಯ, ಓ ಉಮರ್, ನೀವು 1 ಬಿಂದು ಎಣ್ಣೆಯನ್ನು 2 ಬಿಂದು ಎಣ್ಣೆಯನ್ನು ಯಾವುದಕ್ಕಾಗಿ ಬಳಸಿರುವಂತೆ ಕೇಳಿದಿರನ್ನುವ ಆತಂಕದಿಂದ ಅವರು ಆ ರೀತಿ ಜಾಗರೂಕತೆಯಿಂದ ಕಾಪಾಡಿರುವ ಕಾರಣ ನಾವೇನು ಮಾಡಬೇಕು? ಆರ್ಥಿಕವಾದ ಶುದ್ಧಿ ನಮ್ಮಲ್ಲಿರಬೇಕು. ಸಮಾಜ ಸುಧಾರಣೆಗಾಗಿ ಹಣ ಸಂಗ್ರಹಿಸುವವರು ನಾವು,
ಓಕೆ, ಅದು 1 ರೂಪಾಯಿ ಆಗ್ಬೋದು, 10, 100, 1000, ಲಕ್ಷ, ಕೋಟಿ ಎಷ್ಟು ಕೂಡ ಆಗಬಹುದು. ಆ ಪ್ರತಿಯೊಂದರ ಲೆಕ್ಕಾಚಾರ ಆಖಿರತ್ನಲ್ಲಿ ಅಲ್ಲಾಹನಿಗೆ ತೋರಿಸಲಿದೆ ಅನ್ನುವ ಭಾವನೆಯಿಂದಲೇ ಸುಧಾರಣಾ ಪ್ರಕ್ರಿಯೆ ಮಾಡೋರು ನಾವು ಆಗಬೇಕೆಂದು ನೆನಪಿಸ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದಾರೆ. ಈ ಮಾತು ಯಾರಿಗೆ ಅನ್ವಯಿಸುತ್ತದೆ? ಪ್ರತಿ ಮೊಹಲ್ಲಾಗಳಲ್ಲೂ, ಪ್ರತಿ ಏರಿಯಾಗಳಲ್ಲೂ, ಪ್ರತಿ ಪ್ರದೇಶಗಳಲ್ಲೂ ಒಂದೊಂದು ಗುಂಪು ಇರುತ್ತದೆ ಸಮಾಜದ ಪ್ರಕ್ರಿಯೆಗಳಿಗೆ ನಾಯಕತ್ವ ಕೊಡುವವರು. ಅವರು ಗಮನಿಸಬೇಕಾಗಿದೆ. ಇನ್ನ ರಿಜಾಲನ್ ಯತಹವ್ವಲೂನ ಫೀ ಮಾಲಿಲ್ಲಾಹಿ ಬಿಗೈರಿ ಹಕ್ಕಿನ್. ಕೆಲವು ಪುರುಷರಿದ್ದಾರೆ, ಕೆಲವು ತಂಡದವರಿದ್ದಾರೆ, ಕೆಲವು ಗುಂಪಿನವರಿದ್ದಾರೆ. ಅವರು ವ್ಯವಹಾರ ಮಾಡುತ್ತಾರೆ ಫೀ ಮಾಲಿಲ್ಲಾಹಿ, ಅಲ್ಲಾಹನ ಧರ್ಮದ ಸೊತ್ತಿನಲ್ಲಿ, ಬಿಗೈರಿ ಹಕ್ಕಿನ್, ಒಂದು ನಿಯಮವೂ ಕೂಡ ನೋಡದೆ ನಿಯಮಗಳೆಲ್ಲವನ್ನು ಗಾಳಿಗೆ ತೂರಿ ಅವರು ವ್ಯವಹಾರ ಮಾಡ್ತಾ ಇದ್ದರೆ ಫಲಹುಮುನ್ನಾರು ಯೌಮಲ್ ಕಿಯಾಮ, ಪರಲೋಕದಲ್ಲಿ ಗಂಭೀರವಾದ ಶಿಕ್ಷೆಯನ್ನು ಅವರು ಎದುರಿಸಬೇಕಾದೀತು ಅನ್ನುವ ಮಾತು ಎಷ್ಟೊಂದು ಕಠೋರವಾದ ಮಾತು, ಎಷ್ಟೊಂದು ಜಾಗರೂಕತೆಯಿಂದ ಕಾಪಾಡಬೇಕಾದ ಮಾತು ನಾವು ಗಮನಿಸಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಪ್ರಿಯರೇ, ನಾವು ಸಮಾಜ ಸುಧಾರಣೆಯ ಪ್ರಕ್ರಿಯೆಗೆ ನಾಯಕತ್ವ ಕೊಡಬೇಕಿದ್ದರೆ ನಾವು ಮಾಡಬೇಕಾದುದು, ನಮ್ಮ ಪೈಕಿ ಪ್ರತಿಯೊಬ್ಬರೂ ಕೂಡ ತಾಯಂದಿರನ್ನು ಗೌರವಿಸುವವರು ನಾವಾಗಬೇಕು. ಆ ತಾಯಿಯ ಆಶೀರ್ವಾದ ನಮಗಿರಬೇಕು. ನಮ್ಮ ಪೈಕಿ ಮದುವೆಯಾದವರಿದ್ದರೆ ಪತ್ನಿಯ ಆಶೀರ್ವಾದ ನಮಗೆ ಬೇಕು, ಪತ್ನಿಯ ಬೆಂಬಲ ನಮಗೆ ಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪತ್ನಿ ಖದೀಜಾ ಉಮ್ಮರ್ ರಲಿಯಲ್ಲಾಹು ತಾಲ ಅನ್ಹರವರ ಆಶೀರ್ವಾದವರಿಗಿತ್ತು. ಅವರು ಹಿರಾ ಗುಹೆಯಿಂದ ಇಳಿದು ಬಂದಾಗ ಆ ವೇಳೆ ಸಮಾಧಾನ ಪಡಿಸಿದ್ದು ಯಾರು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿ ಖದೀಜಾ ಮಾತೆ ರಲಿಯಲ್ಲಾಹು ತಾಲ ಅನ್ಹರವರಾಗಿದ್ದರು. ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಹೇಳಿದರು, ಇನ್ನಕ ಲತಸಿಲು ರಹಿಮ. ಓ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೇ, ನೀವು ಸಾಮಾನ್ಯರಲ್ಲ, ಕೌಟುಂಬಿಕ ಬಾಂಧವ್ಯವನ್ನು ಬೆಳೆಸುವವರು ನೀವು. ಒತಸ್ತುಕುಲ್ ಹದೀಸ, ಸತ್ಯವನ್ನೇ ಹೇಳುವವರು ನೀವು. ಒತಹ್ಮಿರುಲ್ ಕಲ್ಲ, ಯಾವ ಕಷ್ಟ ಸಂಕಷ್ಟ ಬಂದರೂ ಕೂಡ ಸಹಿಸಿಕೊಳ್ಳುವವರು ನೀವು. ಒತಕ್ಸಿಬುಲ್ ಮೈದೂಮ, ಕೆಲಸವಿಲ್ಲದವರಿಗೆ ಕೆಲಸದ ವ್ಯವಸ್ಥೆ ಮಾಡಿಕೊಡುವವರು ನೀವು. ಒತಕ್ರಿಲ್ಲೈಫ, ಅತಿಥಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಸತ್ಕರಿಸುವವರು ನೀವು. ಒತ್ತು ಈನು ಅಲ ನವಾಯಿ ಬಿಲ್ ಹಕ್, ಸತ್ಯ ಎಲ್ಲಿಯುಂಟೋ, ವಾಸ್ತವ ಎಲ್ಲಿಂಟೋ ಅದರಲ್ಲಿ ಗಟ್ಟಿಯಾಗಿ ಬೇರೂರಿ ನಿಲ್ಲುವವರು ನೀವು ಎಂದು ಹೇಳುತ್ತಾ ಅಡಿಗೆರೆ ಹಾಕಬೇಕಾದ ಮತ್ತೊಂದು ವಾಕ್ಯವನ್ನು ಕೂಡ ಅವರು ಹೇಳಿದರು. ವಲ್ಲಾಹಿ ಫವಲ್ಲಾಹಿ ಲಾ ಯುಹ್ಝೀಕಲ್ಲಾಹು ಅಬದಾ, ನಿಮ್ಮನ್ನೊಮ್ಮೆಯೂ ಅಲ್ಲಾಹು ತಾಲ ಪರಾಭವಗೊಳಿಸಲಾರ. ಆ ಮಾತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ದೊಡ್ಡ ಪ್ರೇರಕ ಟಾನಿಕ್ ಆಗಿತ್ತು, ಪ್ರೇರಣಾ ಶಕ್ತಿಯಾಗಿತ್ತು. ಹಾಗಾಗಿ ನಾನು ಹೇಳುತ್ತಾ ಇರುವುದು, ಮದುವೆಯಾದವರು ತಮ್ಮ ಪತ್ನಿಯಂದಿರ ಅವರಿಂದ ಪ್ರೀತಿಯ ದುಆ, ಪ್ರೀತಿಯ ಸಪೋರ್ಟ್, ಬೆಂಬಲಗಳನ್ನು ಪಡೆಯಲೇಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಪ್ರಿಯರೇ, ನಾವು ಇನ್ನೊಬ್ಬರಿಗೆ ಒಳಿತನ್ನು ಮಾಡಬೇಕು ಅಂತ ಹೇಳುವಾಗ ನಾವು ಪ್ರತಿಯೊಂದು ನಿಮಿಷವೂ ಕೂಡ ಸುಧಾರಣಾ ಪ್ರಕ್ರಿಯೆಯಲ್ಲಿ ಮುನ್ನಡೆಯಬೇಕಿದ್ದರೆ ಕೆಲವು ಗುಣಗಳನ್ನು ನಾವು ಕಾಪಾಡಿಕೊಳ್ಬೇಕು. ಅದೇನು ಗುಣಗಳು? ಆ ಪೈಕಿ ಪ್ರಮುಖವಾದದ್ದು ನಾನು ಮಾಡಿದ್ದೇನೆ ಆ ಭಾವನೆ ನಮ್ಮಲ್ಲಿರಬಾರದು. ಅದು ಯಾರು ಮಾಡಿದ್ದು? ಅದು ನಾನು. ಇದು ಯಾರು? ಇದು ನಾನು. ನಾನು ಆ ಭಾವನೆ ನಮ್ಮಲ್ಲುಂಟು, ಸುಧಾರಣಾ ಪ್ರಕ್ರಿಯೆಯಲ್ಲಿ ಅದು ಸತ್ಪರಿಣಾಮ ಬೀರುವುದು ಕಷ್ಟ. ಹಾಗಾಗಿ ಈ ಒಂದು ವಾಕ್ಯವನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಳಬೇಕು. ಯಾವ ವಾಕ್ಯ? ಎಲ್ಲವೂ ಸರಿಯಾಗಲು ನಾನು ಹೊರ ಹೋಗಬೇಕು. ಪ್ರತಿ ಮೊಹಲ್ಲಾಗಳಲ್ಲೂ, ಪ್ರತಿ ಜಮಾತುಗಳಲ್ಲೂ, ಪ್ರತಿ ಸಂಘ ಸಂಸ್ಥೆಗಳಲ್ಲೂ, ಪ್ರತಿ ಏರಿಯಾಗಳಲ್ಲೂ, ಪ್ರತಿ ಪ್ರದೇಶಗಳಲ್ಲೂ ಯಾವ ಗುಂಪು ವರ್ಕ್ ಮಾಡುತ್ತದೋ ಸಮಾಜಕ್ಕಾಗಿ, ಸಮಾಜದ ಸುಧಾರಣೆಗಾಗಿ ಪ್ರತಿಯೊಬ್ಬರ ಹೃದಯದಲ್ಲಿರಬೇಕಾದುದು ಈ ವಾಕ್ಯ. ಇದೇನು ವಾಕ್ಯ? ಎಲ್ಲವೂ ಸರಿಯಾಗಬೇಕಿದ್ದರೆ ನಾನು ಹೊರ ಹೋಗಬೇಕು ಅಂತ ಹೇಳಿದರೆ ನಮ್ಮ ದೇಹವಲ್ಲ ಹೊರ ಹೋಗಬೇಕಾದುದು, ನಮ್ಮ ಮನಸ್ಸೊಳಗಿನ ಅಹಂಭಾವ, ನಾನೇ ಎಲ್ಲಕ್ಕೂ ನನ್ನಿಂದಲೇ ಅನ್ನುವ ಆ ಕೆಟ್ಟ ಭಾವನೆ ಯಾವಾಗ ನಮ್ಮ ಹೃದಯದಲ್ಲುಂಟೋ ಅವುಗಳನ್ನು ನಾವು ನಿವಾರಿಸಬೇಕು. ಅವುಗಳನ್ನು ನಿವಾರಿಸಿದರೆ ಖಂಡಿತ ಸಮಾಜದ ಸುಧಾರಕರು ನಾವಾಗ್ತೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಮಾಜಕ್ಕಾಗಿ ಏನೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ಸಂಪೂರ್ಣವಾಗಿ ಪಾಲಿಸಿ ನಿರ್ವಹಿಸಲು ಖಂಡಿತ ನಮಗೆ ಸಾಧ್ಯವಾಗುತ್ತದೆ. ಅದಾಗಿ ಬೇಕಿದ್ದರೆ ನಾವು ಮಾಡಬೇಕಾದುದು ಪ್ರತಿಯೊಬ್ಬರೂ ಕೂಡ ಇದ್ಖಾಲು ಸುರೂರಿ
ಫಿ ಕಲ್ಬಿಲ್ ಮುಅ್ಮಿನ್, ಸತ್ಯವಿಶ್ವಾಸಿ ಹೃದಯದಲ್ಲಿ ಯಾವಾಗಲೂ ಸಂತೋಷವನ್ನೇ ಪ್ರವೇಶ ಮಾಡುವಂತೆ ನಮ್ಮ ಮಾತುಗಳಾಗಬೇಕು, ನಮ್ಮ ಕೃತಿಗಳಾಗಬೇಕು, ನಮ್ಮ ವರ್ಕ್ಗಳಾಗಬೇಕು. ನಮ್ಮ ಪ್ರತಿ ನಿಮಿಷದ ವರ್ಕ್ಗಳು ಏನುಂಟು, ದುಡಿಮೆಗಳು ಏನುಂಟು, ತುಡಿತ ಮಿಡಿತಗಳೇನುಂಟು, ಅವೆಲ್ಲವೂ ಇನ್ನೊಬ್ಬರನ್ನು ಸಂತೋಷಪಡಿಸುವ ರೂಪದಲ್ಲಾದರೆ ನಮ್ಮ ಬದುಕು ಧನ್ಯವಾಗುತ್ತದೆ. ನಾವು ಇಹಲೋಕದಲ್ಲಿ ಜಯಶಾಲಿಗಳಾಗುತ್ತೇವೆ, ಪರಲೋಕದಲ್ಲೂ ವಿಜೇತರಾಗುತ್ತೇವೆ. ಅಲ್ಲಾಹು ಅನುಗ್ರಹಿಸಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಮಹಾನುಭಾವರ 1500ನೇ ಜನ್ಮದಿನಾಚರಣೆಯ ಸಲುವಾಗಿ ಹೊಸಪೇಟೆಯ ತೊಯ್ಬಾ ಫೌಂಡೇಶನ್ ನಡೆಸುವ ಪೈಗಂಬರನ್ನು ತಿಳಿಯಿರಿ ಎಂಬ ಉಪನ್ಯಾಸ ಸರಣಿಯಲ್ಲಿ ನಾವಿದ್ದೇವೆ. ಅಲ್ಲಾಹು ಅನುಗ್ರಹಿಸಲಿ. ಒಳಿತಿನ ಮಹಾಪೂರವನ್ನು ನಮಗೆ ಅಲ್ಲಾಹು ನೀಡಿ ನಮ್ಮೆಲ್ಲರನ್ನು ಆತನ ಇಷ್ಟ ದಾಸರಲ್ಲಿ ಸೇರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.